ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಜಗನ್ನಾಥದಾಸರ ರಚನಾಶಕ್ತಿ, ಅವರು ಹೇಳುವ ಪ್ರಮೇಯಗಳ ವಿಚಾರ ಅಪೂರ್ವ. ಇಲ್ಲಿವರೆಗೆ ಕೇವಲ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಎಂಬೋ ನಾಂದಿ ಪದ್ಯದಲ್ಲಿ ಎಷ್ಟು ರಹಸ್ಯಗಳನ್ನು ಅಡಗಿಸಿದ್ದಾರೆ, ಎಷ್ಟು ಪ್ರಮೇಯಗಳನ್ನು ಹೇಳಿದ್ದಾರೆ, ಎಷ್ಟು ಚಾರಿತ್ರಿಕವಾದ ಹಿನ್ನೆಲೆಗಳನ್ನು ಹೇಳಿದ್ದಾರೆ, ಚಾರಿತ್ರಿಕವಾದ ಅಂಶಗಳನ್ನು ಹೇಳಿದ್ದಾರೆ. ಇವೆಲ್ಲವನ್ನು ನೋಡಿದ್ದೇವೆ. ಪ್ರಧಾನವಾಗಿ ಇನ್ನೊಂದು ನೋಡೋಣ. ಇವತ್ತು ಈ ಚಿಕ್ಕ ಪದ್ಯದಲ್ಲಿ ಪಂಚಭೇದ ತಾರತಮ್ಯವನ್ನು ಹೇಗೆ ತೋರಿಸಿದ್ದಾರೆ ನೋಡ್ರಿ. ಪಂಚಭೇದ: ಜೀವ ಭೇದ, ಜಡ ಭೇದ, ಜಡ ಪರಮಾತ್ಮ ಭೇದ, ಜೀವ ಪರಮಾತ್ಮ ಭೇದ, ಜಡ ಜೀವಭೇದ. ಈ 5 ಭೇದಗಳು. ಈ 5 ಭೇದಗಳನ್ನು, ಅವುಗಳಲ್ಲಿ ತಾರತಮ್ಯವನ್ನು ಮಾನ್ಯ ಮಾನವೀ ಜಗನ್ನಾಥದಾಸರು ಚಿಕ್ಕದಾದ ಈ ಪದ್ಯದಲ್ಲಿ ಎಷ್ಟು ಸುಂದರವಾಗಿ ನಮ್ಮ ತಿಳುವಳಿಕೆಗೆ ಬರುವಂತೆ ತಿಳಿಸ್ತಾರೆ. ಬಹಳ ಅಪೂರ್ವ. ಇದು ಕಂಪಲ್ಸರಿ ತಿಳ್ಕೋಬೇಕಾಗಿದ್ದು. ಪಂಚಭೇದಗಳೇನು, ಆ ಪಂಚಭೇದಗಳಲ್ಲಿ ಮತ್ತೆ ಪುನಃ ಭೇದ ಹೇಗಿರ್ತದೆ, ತಾರತಮ್ಯ ಹೇಗಿರ್ತದೆ ಅದನ್ನು ನೋಡೋಣ. ಮೊಟ್ಟ ಮೊದಲು ಜಡಗಳು 3 ವಿಧ: ನಿತ್ಯ, ಅನಿತ್ಯ, ನಿತ್ಯಾನಿತ್ಯ ಅಂಥೇಳಿ. ಜಡ ಅಂದರೆ ಈ ಕಲ್ಲು, ಮಡಿಕೆ ಮತ್ತು ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ ಇವೇನವಲ್ಲ, ಇವು ಜಡ ಅನಿಸ್ಕೋತಾರೆ. 24 ತತ್ವಗಳು ಜಡನೇ. 24 ತತ್ವಗಳೊಟ್ಟಿಗೆ ಅವುಗಳಿಂದ ನಿರ್ಮಾಣವಾದ ಪದಾರ್ಥಗಳೆಲ್ಲವೂ ಜಡವು. ಈ ಜಡ ಪದಾರ್ಥಗಳೇನವಲ್ಲ, ಇವು 3 ರೀತಿಯಾಗಿರ್ತವೆ. ಹೇಗಿರ್ತವೆ? ನಿತ್ಯ, ಅನಿತ್ಯ, ನಿತ್ಯಾನಿತ್ಯ. ಆ ಜಡದಲ್ಲೇ ವಾಂಗ್ಮಯ ಪ್ರಪಂಚ ಸೇರುತ್ತದೆ. ಈ ಹೇಗೆ ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ ಅದನ್ನು, ಹಾಗೆ ಶಬ್ದ ಪ್ರಪಂಚ ಕೂಡ ಜಡದಲ್ಲೇ ಸೇರ್ತದೆ. ಆ ಶಬ್ದ ಪ್ರಪಂಚದಲ್ಲಿ ನಿರ್ಮಾಣವಾಗಿದ್ದೇ ಈ ವಾಂಗ್ಮಯ ಪ್ರಪಂಚ. ವೇದಗಳಾಗಲಿ, ಪುರಾಣಗಳಾಗಲಿ, ಸ್ಮೃತಿಗಳಾಗಲಿ, ನಂತರದ ಆಚಾರ್ಯ ಮಧ್ವರೇ ಮೊದಲಾಗಿರ್ತಕ್ಕಂಥ ಮಹಾಜ್ಞಾನಿವರೇಣ್ಯರ ಗ್ರಂಥಗಳಾಗಲಿ, ಇವೆಲ್ಲ ಶಬ್ದ ಪ್ರಪಂಚ. ಇವು ಈ ಶಬ್ದ ಪ್ರಪಂಚ ಎಲ್ಲ ಅನಿತ್ಯವಾದ್ದೇ. ಆ ಅನಿತ್ಯದಲ್ಲಿ ಕೂಡ 2 ಹೇಳಿದ್ನಲ್ಲ, 3. ನಿತ್ಯವಾದ ಶಬ್ದ ಪ್ರಪಂಚ ಒಂದದೆ, ನಿತ್ಯಾನಿತ್ಯವಾದ ಶಬ್ದ ಪ್ರಪಂಚ ಒಂದದೆ, ಅನಿತ್ಯವಾದ ಶಬ್ದ ಪ್ರಪಂಚ ಒಂದದೆ. ಅಂದರೆ ವಾಂಗ್ಮಯಗಳು ಅಂತ ಅರ್ಥ, ಗ್ರಂಥಗಳು. ಆ ಗ್ರಂಥಗಳಲ್ಲಿ ನಿತ್ಯವಾದ ಗ್ರಂಥಗಳವೆ, ನಿತ್ಯಾನಿತ್ಯವಾದ ಗ್ರಂಥಗಳವೆ, ಅನಿತ್ಯವಾದ ಗ್ರಂಥಗಳವೆ. ಯಾವುವು ಸ್ವಲ್ಪ ನಾವು ಆಲೋಚನೆ ಮಾಡೋಣ. ವೇದಗಳೇನವಲ್ಲ, ಇವು ಅಪೌರುಷೇಯಗಳು, ಇವು ನಿತ್ಯವಾದವುಗಳು. ಇಷ್ಟೇ. ಮತ್ತು ಹಾಗಾದರೆ ಪ್ರಳಯ ಕಾಲದಲ್ಲಿ ಏನಾಗ್ತವೆ? ಪ್ರಳಯ ಕಾಲದಲ್ಲಿ ಏನೂ ನಾಶ ಆಗೋದಿಲ್ಲ. ಅವೆಲ್ಲವೂ ಓಂಕಾರದಲ್ಲಿ ಲೀನವಾಗುತ್ತವೆ. ಆ ಓಂಕಾರ ಭಗವಂತನ ಸೇರ್ತದೆ ಅಷ್ಟೇ. ವೇದಗಳು ಸರ್ವಕಾಲಾವಚ್ಛೇದ ಇಡೀ ಆಕಾಶದಲ್ಲಿ ತುಂಬಿಕೊಂಡ್ಬಿಟ್ಟಾವೆ. ಅದಕ್ಕೆ ಶಬ್ದ ಗುಣಕಮ ಆಕಾಶಂ ಅಂತ ಹೇಳಿದರು. ಆಕಾಶದ ಧರ್ಮ ಏನಯ್ಯ, ಅದಕ್ಕೆ ಗುಣ ಯಾವುದು ಅಂದರೆ ಶಬ್ದ. ಆಕಾಶದಲ್ಲೇ ಶಬ್ದ ಇರೋದು. ಶಬ್ದ ಅಂದರೂ ಒಂದೇ, ವೇದಗಳು ಅಂತಂದ್ರೆ ಒಂದೇ. ಆ ವೇದಗಳೆಲ್ಲ ಇಡೀ ಆಕಾಶವನ್ನು ತುಂಬಿಕೊಂಡವೆ. ಇಂಥ ಆಕಾಶದಲ್ಲಿ ತುಂಬಿಕೊಂಡಿರ್ತಕ್ಕಂಥ ವೇದಗಳನ್ನು ಋಷಿಗಳು ತಪಸ್ಸು ಮಾಡಿ ಸಾಕ್ಷಾತ್ಕಾರ ಮಾಡಿಕೋತಾರೆ. ವಿಶ್ವಾಮಿತ್ರ ತಪಸ್ಸು ಮಾಡಿ 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 ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಅವನಿಗೆ ಒಂದು ವೇದದ ಚಿಂತನೆ ಭಗವಂತ ಕೊಟ್ಟ. ಒಂದು ವೇದ ಪ್ರಕಟ ಆಯಿತು. ಅವನಿಗೆ ಕೇಳಿಸ್ತದೆ, ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 24 ಅಕ್ಷರಗಳಿಂದ ಕೂಡಿದ 3 ಪಾದಗಳಲ್ಲಿ ನಿರ್ಮಿತವಾಗಿರತಕ್ಕಂಥ ಗಾಯತ್ರಿ ಮಹಾಮಂತ್ರ ವಿಶ್ವಾಮಿತ್ರನಿಗೆ ಕಿವಿಗೆ ಕೇಳಿಸ್ತು. ಅದು ಕಾಣಿಸ್ಕೊಂತು. ಅದನ್ನೇ ವಿಶ್ವಾಮಿತ್ರ ಗಾಯತ್ರಿ ಅಂತ ಕರೆದರು. ಸೊ ಹೀಗೆ ಒಬ್ಬೊಬ್ಬ ಋಷಿಗಳು ಅವರವರ ಯೋಗ್ಯತೆಗೆ ತಕ್ಕಂತೆ ತಪಸ್ಸು ಮಾಡಿ ಅನೇಕ ಉಪನಿಷತ್ತುಗಳನ್ನು, ಅನೇಕ ವೇದದ ಭಾಗಗಳನ್ನು ಹೊರಗೆ ಹಾಕಿದ್ದಾರೆ. ಅವ್ರಿಗೆ ಕಾಣಿಸ್ಕೊಂಡವೆ, ಪ್ರತ್ಯಕ್ಷ ಆಗಿವೆ. ಇದನ್ನು ನಾವು ಹೇಳಿದರೆ ಎಷ್ಟು ನಮ್ಮ ಹುಡುಗರೇ ಈ ನಾಗರಿಕ ಪ್ರಪಂಚಕ್ಕೆ ಮನಸೋತು ಪಾಶ್ಚಾತ್ಯರ ಸಂಸ್ಕೃತಿಗೆ ಬಾನಿಸರಾಗಿರ್ತಕ್ಕಂಥ ನಮ್ಮ ಮಕ್ಕಳೇ ಏನು ಕೇಳ್ತಾರೆ ಗೊತ್ತಾ? ಬಿಡ್ರಿ, ಋಷಿಗಳು ತಪಸ್ಸು ಮಾಡಿದರೆ ಶಬ್ದಗಳು ಕೇಳಿಸ್ತಾವ. ಇವತ್ತು ವಿಜ್ಞಾನ ಎಲ್ಲಿ ತನಕ ಹೋಗಿದೆ, ಮತ್ತು ಅದೇ ಪಾಶ್ಚಾತ್ಯ ಹೇಳಿದ್ರು ಒಪ್ತಾರೆ.
ಬೈಬಲ್ನಲ್ಲೇ ಅದೇ ಏನಂತ ಗೊತ್ತಾನ ಅನ್ನೋದು ಎಷ್ಟು ಸ್ಪಷ್ಟವಾಗಿದೆ. ಹಿಂದೆ ಒಂದು ಸಿನಿಮಾ ಬಂದಿತ್ತು, ನಾನು ಸಿನಿಮಾ ನೋಡ್ತೀನಿ ಅಂತ ಹೀಗೆ ಅರ್ಥ ಮಾಡಬೇಡ್ರಿ, ಒಳ್ಳೆ ವಿಷಯ ಇದ್ದರೆ ನೋಡ್ಬೇಕು ಅನ್ನಿಸ್ತದೆ. 10 ಕಮಾಂಡ್ಮೆಂಟ್ಸ್ ಅಂತ ಬಂದಿತ್ತು. ಒಬ್ಬ ಪಾಶ್ಚಾತ್ಯ ಅವನು ಕ್ರಿಸ್ತಿಗೆ ಭಕ್ತನಿಗೆ 10 ವಾಕ್ಯಗಳು ಪ್ರಕಟವಾಗ್ತಾವೆ. ಅದು ಕಲ್ಲಿನ ಮೇಲೆ ಮೂಡಿಬಿಡ್ತಾವೆ ಮಾತು. ಅವಕ್ಕೆ 10 ಕಮಾಂಡ್ಮೆಂಟ್ಸ್ ಅಂತೇಳಿ. ಅದರಂತೆ ಬೈಬಲ್ ಕೂಡ ಗಾಡ್ಸ್ ವರ್ಡ್ಸ್ ಅಂತಾರೆ, ದೇವರ ಮಾತುಗಳಂತವು. ಅವು ಅಪೌರುಷೇಯ ಎಂಬ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಮತ್ತು ಅವರು ಹೇಳಿದರೆ ಕರೆಕ್ಟು, ನಮ್ಮ ಭಾರತೀಯರು ಹೇಳಿದರೆ ಕಲ್ಪನಾ ಪ್ರಪಂಚನ. ಎಂಥ ಮೂರ್ಖರು ನಮ್ಮ ಹುಡುಗರು, ನಮ್ಮತನವನ್ನೇ ಮರೆತು ಬಿಡ್ತಾ ಇದ್ದಾರೆ. ನಾವು ಭಾರತೀಯರು ಎಂಬುದನ್ನೇ ಮರೆತು ಬಿಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮದು ವಿಜ್ಞಾನಮಯವಾಗಿರ್ತಕ್ಕಂಥದ್ದು. ಇವತ್ತು ಇನ್ನೊಂದು ಬಂದದಂತೆ, ನನಗಿನ್ನೂ ಪೂರ್ಣ ಗೊತ್ತಿಲ್ಲ, ಹೇಳಿದ ಮಾತು ಕೇಳೀನಿ. ಈಗ ಒಂದು 40 ವರ್ಷ 50 ವರ್ಷ ಕೆಳಗಡೆ ಗಾಂಧಿ ಉಪನ್ಯಾಸ ಮಾಡಿದ್ದಾನಲ್ಲ, ಆ ಉಪನ್ಯಾಸ ಮಾಡಿದ್ದನ್ನು, ಅದು ಉಪನ್ಯಾಸ ಮಾಡಿದ್ದು ಆಕಾಶದಲ್ಲಿ ತುಂಬಿಕೊಂಡಿರ್ತದೆ, ಅಲ್ಲೇ ಇರ್ತದೆ, ಶಾಶ್ವತವಾಗಿರ್ತದೆ. ಅದನ್ನು ಒಂದು ಕೆಲವು ಮಿಷನ್ ಇಟ್ಟರೆ ಅದನ್ನು ಎಳಿತದಂತೆ. ಮತ್ತು ನಾವು ಆ ಗಾಂಧಿ ಅವತ್ತು ಮಾತಾಡಿದ ಉಪನ್ಯಾಸವನ್ನು ಕೇಳಬಹುದಂತೆ. ಅಂತ ಬಂದಾವ ಅಂತ ಕೇಳಿ ನಾನೇನು ನೋಡಿಲ್ಲ. ಮತ್ತು ಹಿರಿಯರು ಹೇಳಿದ್ದು, ದೊಡ್ಡವರು ಹೇಳಿದ ಮಾತನ್ನು ನಾನು ಕೇಳಿ ಹೇಳ್ತಾ ಇದ್ದೀನಿ. ಅದೆಲ್ಲ ಬೇಡ. ಒಂದೇ ಒಂದು ಶಬ್ದ ನಿತ್ಯ, ಶಬ್ದ ವ್ಯಾಪಕ ಅಂಬೋದಕ್ಕೆ ಯಾರು ಎಕ್ಸಾಂಪಲ್ ಹೇಳಬೇಕಾಗಿಲ್ಲ, ಶಾಸ್ತ್ರಗಳು ಹೇಳಬೇಕಾಗಿಲ್ಲ. ನಮ್ಮ ಅನುಭವ, ಅಮೇರಿಕಾದಲ್ಲಿ ರೇಡಿಯೋ ಸ್ಟೇಷನ್ನಲ್ಲಿ ಒಬ್ಬರು ಯಾರೋ ಉಪನ್ಯಾಸ ಮಾಡ್ತಾರೆ, ಯಾರೋ ಒಂದು ಹೇಳ್ತಾರೆ ಅಂದ್ಕೊಡ್ರಿ. ಅಥವಾ ನಮ್ಮ ಇಂಡಿಯಾದಲ್ಲೇ ಬಾಂಬೆ ಸ್ಟೇಷನ್, ಡೆಲ್ಲಿ ಸ್ಟೇಷನ್ನಲ್ಲಿ ಒಬ್ಬರು ಸಂಗೀತ ಕಚೇರಿ ಮಾಡ್ತಾರೆ, ಒಂದು ಉಪನ್ಯಾಸ ಮಾಡ್ತಾರೆ. ಅದು ನಮ್ಮ ಕೌತೂಹಲ. ನಮ್ಮ ಸ್ವಗ್ರಾಮದಲ್ಲಿರುವ ರೇಡಿಯೋ ಹೋಗ್ಬಿಟ್ಟಾವೆ, ಟಿ ವಿಗಳು ಬಂದಾವೆ ಅಂದ್ಕೊಡ್ರಿ, ಎಲ್ಲ ವೀಡಿಯೋ ಹೋಗ್ಬಿಟ್ಟಾವೆ, ಆಡಿಯೋ ಹೋಗ್ಬಿಟ್ಟಾವೆ, ಬರೀ ವೀಡಿಯೋ ಬಂದಾವೆ. ಏನೇ ಅಲ್ಲಿ ವೀಡಿಯೋ ಬರ್ತಾವೆ ಅಂತಂದರೆ, ಅಲ್ಲಿ ಒಂದು ಸ್ಟೇಷನ್ನಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ಉಪನ್ಯಾಸ ಮಾಡಿದರೆ, ಸಂಗೀತ ಹೇಳಿದರೆ, ಆ ಸಂಗೀತದ ಶಬ್ದಗಳು ನಮ್ಮ ಮನೆಯಲ್ಲಿರುವಂಥ ಟಿ ವಿಗೆ ಬರ್ತಾವೆ ಅಂತಂದರೆ, ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಬಹಳ ಸ್ಪೀಡಾಗಿ ಬರ್ತದೆ. ಶಬ್ದದ ಗತಿ ಮತ್ತು ಕಾಂತೀಯ ಗತಿ ಅಂತ ಎರಡಿರೋದು. ಅಂದರೆ ಕಿರಣ, ಒಂದು ಬೆಳಕು ಬಿಟ್ಟರೆ ಬೆಳಕು ಎಷ್ಟು ಸ್ಪೀಡಾಗಿ ಹೋಗ್ತದೆ, ಅದೊಂದು ದೊಡ್ಡ ಅದ್ಭುತವಾದದ್ದು. ಅದೇ ಪ್ರಕಾರ ಶಬ್ದ, ಒಂದು ಶಬ್ದ ಆ ಅಂತ ನಾವು ಇಲ್ಲಿ ಅಂದ್ವಿ ಅಂದರೆ, ಆ ಎಲ್ಲಿವರೆಗೆ ವ್ಯಾಪಿಸ್ತದೆ, ಇಡೀ ವಿಶ್ವ ವ್ಯಾಪಿಸ್ತದೆ. ಅದರಲ್ಲಿ ಏನು ಸಂದೇಹ ಪಡಬೇಕಾಗಿಲ್ಲ. ಅದನ್ನು ನಾವು ಶಾಸ್ತ್ರಗಳಿಂದ ನೋಡಬೇಕಾಗಿಲ್ಲ. ಅದೇ ಈಗಲೇ ಹೇಳಿದ್ನಲ್ಲ, ಬಾಂಬೆಯಲ್ಲಿ ಒಂದು ರೇಡಿಯೋ ಸ್ಟೇಷನ್ನು, ಟಿ ವಿ ಸ್ಟೇಷನ್ನಲ್ಲಿ ಕೂತ್ಕೊಂಡು ಒಂದು ಹಾಡು ಹೇಳಿದರೆ, ಎಲ್ಲೋ ಕನ್ಯಾಕುಮಾರಿ ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಅದು ಕೇಳಿಸ್ತದೆ. ಟಿ ವಿ ಆನ್ ಮಾಡಿದ್ಕೊಂಡು ಕೇಳಿಸ್ತದೆ. ಎಷ್ಟು ಸ್ಪೀಡಾಗಿ ಅದು ಬಂದಿರಬೇಕು ಅಂದರೆ, ಅಲ್ಲಿವರೆಗೆ ಬರಬೇಕಾದ್ರೆ ಅದು ಉಳ್ಕೊಂಡಿರಬೇಕು ಅಂತ ಅರ್ಥ ಆಗ್ತದೆ. ಇವಾಗ ಒಂದು ಹೇಳ್ತಾ ಇದ್ದಾರೆ, ಅದನ್ನು ರಿಕಾರ್ಡಿಂಗ್, ಅದನ್ನು ಶಾಶ್ವತ ಮಾಡಿದರೆ ಅದು 10 ದಿವಸ ಆದಮೇಲೆ ಕೂಡ ಕೇಳಬಹುದು ಅಂತ ಟಿ ವಿಯಲ್ಲಿ ಹಾಗೇ ಇರ್ತದಲ್ವ. ಸೊ ಶಬ್ದ ಇವೆಲ್ಲವೂ ನಿತ್ಯವಾದವು ಅಂತಂಬೋದಕ್ಕೆ ಇದಕ್ಕಿಂತ ಪ್ರಮಾಣ ಬೇಕಾಗಿಲ್ಲ. ಸೊ ವೇದ ನಿತ್ಯ, ಅದು ಆಕಾಶದಲ್ಲಿ ತುಂಬಿಕೊಂಡದೆ. ಋಷಿಗಳು ಅದನ್ನು ಕಂಡು ಹಿಡ್ಕೋತಾ ಇದ್ದಾರೆ, ಅದನ್ನು ಅನುಭವಿಸ್ತಾರೆ. ಅದನ್ನು ಚಿಂತನೆಯಲ್ಲಿ, ಮಂಥನೆಯಲ್ಲಿ ತೊಡಗಿ ಅದಕ್ಕೆ ಅರ್ಥ ಚಿಂತನೆ ಮಾಡಿ, ಇದು ಭಗವಂತನ ಅದ್ಭುತವಾದ ಮಹಿಮೆಯನ್ನು ಹೇಳ್ತಕ್ಕಂಥದ್ದು ಅಂಥೇಳಿ. ಒಟ್ಟು ವೇದಗಳೆಲ್ಲವೂ ಕೂಡ ಭಗವಂತನ ಮಹಾಮಹಿಮೆಯನ್ನು ಹೇಳ್ತಕ್ಕಂಥ ಹೊರತಾಗಿ ಬೇರೆ ಯಾವುದೋ ಹೇಳೋದಿಲ್ಲ. ಹಾಗಾದ್ರೆ ಅಲ್ಲಿ ಸೂರ್ಯನ ವರ್ಣ ಇದೆಯಲ್ಲ, ಇಂದ್ರನ ವರ್ಣ ಇದೆಯಲ್ಲ, ವಾಯುವಿನ ವರ್ಣ, ಅವೆಲ್ಲ ನಂತರದಲ್ಲಿ. ಎಲ್ಲದಕ್ಕೂ, ಪ್ರತಿ ವೇದದ ವಾಕ್ಯಕ್ಕೂ, ಪ್ರತಿ ಶಬ್ದಕ್ಕೂ ಕೂಡ ಭಗವಂತನೇ ಮುಖ್ಯ ಅರ್ಥ. ಆಮೇಲಕ್ಕೆ ವಾಯು, ಆಮೇಲಕ್ಕೆ ಅಗ್ನಿಮೀಳೆ ಪುರೋಹಿತಂ. ಇದು ಋಗ್ವೇದದ ಮೊದಲನೆಯ ಮಂತ್ರ. ಇದಕ್ಕೆ ಮೊಟ್ಟ ಮೊದಲನೇ ಅರ್ಥ ಯಾವುದಂದರೆ ಪರಮಾತ್ಮ ಅಂಥೇಳಿ. ಅಗ್ನಿ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ ಎಂಬ ಅರ್ಥದಲ್ಲೇ ಇರೋದು. ಆಮೇಲಕ್ಕೆ ಈ ನಮ್ಮ ಅಗ್ನಿ, ಈ ಹೋಮಗಳಲ್ಲಿ ಉಪಯೋಗ ಮಾಡ್ತಕ್ಕಂಥ ಅಗ್ನಿ ಏನಿದ್ದಾನೆ, ಪ್ರಜ್ವಲಿಸ್ತಾನಲ್ಲ, ಆ ಅಗ್ನಿ, ಆ ಜಡವಾದ ಅಗ್ನಿಗೆ ಅಭಿಮಾನಿ ದೇವತೆ ಒಬ್ಬನಿದ್ದಾನೆ, ಅವನೇ ಅಗ್ನಿ ಎನಿಸ್ಕೊಳ್ತಾನೆ. ಅವನ ಪ್ರಾರ್ಥನೆ ನಂತರದಲ್ಲಿರೋದು. ಮೊಟ್ಟ ಮೊದಲನೆಯ ಪ್ರಾರ್ಥನೆ ಯಾರು ಅಂದರೆ, ಇದು ಹೇಗೆ ಹೇಳ್ತೇನೆ ಅಂತಂದರೆ, ಕೃಷ್ಣ ಸ್ವತಃ ಹೇಳಿಕೊಂಡಿದ್ದಾನೆ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇಹ ಚಾಂ. ಎಲ್ಲ ವೇದಗಳಿಂದ ನಾನೇ ತಿಳಿಯಲ್ಪಡ್ತೀನಿ. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ಅಲ್ಲಿ ವೇದಗಳಿಂದ ನಾನು ತಿಳಿಯಲ್ಪಡ್ತೀನಿ, ವೇದಗಳಿಂದ ನಾನು ತಿಳಿಯಲ್ಪಡ್ತೀನಿ ಅಂತಂಬೋದಕ್ಕೂ ವೇದಗಳಿಂದ ನಾನೇ ತಿಳಿಯಲ್ಪಡ್ತೀನಿ. ಸ್ವಲ್ಪ ನೋಡ್ರಿ, ಗಮನದಲ್ಲಿಡ್ರಿ, 2 ವಾಕ್ಯ. ವೇದಗಳಿಂದ ನಾನು ತಿಳಿಯಲ್ಪಡ್ತೀನಿ ಅಂದರೆ ವೇದಗಳು ನನ್ನನ್ನು ಹೇಳ್ತಾವೆ. ಇದು ವೇದಗಳು ನನ್ನನ್ನೇ ಹೇಳ್ತಾವೆ. ವೇದಗಳಿಂದ ನಾನೇ ತಿಳಿಯಲ್ಪಡ್ತೀನಿ ಎಂಬುದಕ್ಕೆ ವ್ಯತ್ಯಾಸ ಅದ. ವೇದಗಳಿಂದ ನಾನೇ ತಿಳಿಯಲ್ಪಡ್ತೀನಿ ಅಂದರೆ ಮತ್ತಾರೂ ತಿಳಿಯಲ್ಪಡೋದಿಲ್ಲ.
ಪ್ರಧಾನವಾಗಿ ವೇದಗಳಿಂದ ತಿಳಿಯಲ್ಪಡುವವನು ನಾನೇ. ಅಲ್ಲಿ ಕೃಷ್ಣ ಅದಕ್ಕೆ ವೇದೈಶ್ಚ ಸರ್ವೈಹಿ ಅಹಂ ವೇದ್ಯ ಅಂತ ಹೇಳಿಲ್ಲ, ಅಹಮೇವ ವೇದ್ಯ. ಏವಕಾರ ಹಾಕ್ಯಾರೆ. ಏವಕಾರ ಅಂತಂದರೆ ನಾನೇ ತಿಳಿಯಲ್ಪಡ್ತೀನಿ, ಮತ್ತಾರೂ ತಿಳಿಯಲ್ಪಡೋದಲ್ಲ. ತಿಳಿಯಲ್ಪಟ್ಟರೆ ಕೂಡ ಅವರು ಅಪ್ರಧಾನವಾಗಿ ಹೊರತಾಗಿ ಪ್ರಧಾನವಾಗಿ ಅಲ್ಲ ಎನ್ನುವ ರೀತಿಯಲ್ಲಿ. ಸೊ ಎಲ್ಲ ವೇದಗಳು ಭಗವಂತನನ್ನು ಹೇಳಕ್ಕಾಗಿ ಇಂಥ ವೇದಗಳು ನಿತ್ಯವಾದವುಗಳು. ಈ ವಾಂಗ್ಮಯ, ವೇದ ವಾಂಗ್ಮಯ ಏನದಲ್ಲ, ಇದು ನಿತ್ಯ ಅನಿಸ್ಕೊತಾರೆ. ಇನ್ನು ನಿತ್ಯಾನಿತ್ಯ ವಾಂಗ್ಮಯಗಳು ಯಾವುವು ಅಂತಂದಾಗ ಪುರಾಣಗಳು, ಆಮೇಲೆ ಋಷಿಗಳು ಬರೆದಿರ್ತಕ್ಕಂಥ ಸ್ಮೃತಿಗಳು. ಅಂದರೆ ಧರ್ಮದ ಬಗ್ಗೆ ಬರೆದಿರ್ತಾರೆ, ಆಚಾರದ ಬಗ್ಗೆ ಬರೆದಿರ್ತಾರೆ, ಮತ್ತೊಂದರ ಬಗ್ಗೆ ಬರೆದಿರ್ತಾರೆ, ಶ್ರಾದ್ದ ಹೇಗೆ ಮಾಡಬೇಕು ಅಂತ ಬರೆದಿರ್ತಾರೆ. ಇವೆಲ್ಲ ಸ್ಮೃತಿಗಳು ಅಂತ ಅನಿಸ್ಕೊತಾವೆ. ಧರ್ಮಶಾಸ್ತ್ರಗಳು ಅಂಥೇಳಿ, ಧರ್ಮಶಾಸ್ತ್ರಗಳು, ಪುರಾಣಗಳು ಇವೆಲ್ಲವೂ ಕೂಡ ನಿತ್ಯಾನಿತ್ಯಗಳು. ಹೇಗೆ ನಿತ್ಯಾನಿತ್ಯಗಳು? ಧರ್ಮಂ ವದ ಅಂಬೋದು ಅದು ಯಾವಾಗಲೂ ಶಾಶ್ವತನೇ. ಅದು ಒಟ್ಟು ಒಂದು ಯುಗದಲ್ಲಿರ್ತದೆ, ಒಂದು ಯುಗದಲ್ಲಿರೋದು. ಸತ್ಯಂ ವದ ಇದು ಎಲ್ಲ ಯುಗದಲ್ಲಿರ್ತಕ್ಕಂಥದ್ದೇ. ಹಾಗೆ ರಾಮಾಯಣದ ಕಥೆ, ಭಾರತದಲ್ಲಿ ಕಥೆ, ಕೃಷ್ಣನ ಕಥೆ ಇವೆಲ್ಲವೂ ಕೂಡ ಪ್ರತಿ ಯುಗದಲ್ಲಿ ಬರ್ತಾ ಇರ್ತವೆ. ಪ್ರತಿ ಬ್ರಹ್ಮನ ಒಂದೊಂದು ದಿನಕಲ್ಪದಲ್ಲಿ ಬರ್ತಾ ಇರ್ತವೆ. ಆದರೆ ಏನಾಗ್ತದೆ, ರಚನಾ ಪದ್ಧತಿ ಚೇಂಜ್ ಆಗ್ತಾ ಇರ್ತದೆ. ಒಂದು ಬ್ರಹ್ಮನ ದಿನದಲ್ಲಿ ವೇದವ್ಯಾಸ ದೇವರು ಈ 18 ಗ್ರಂಥಗಳನ್ನು 18 ಪುರಾಣಗಳನ್ನು ಬರೆದರೆ, ಇನ್ನೊಂದು ಬ್ರಹ್ಮಕಲ್ಪದ ದಿನಕಲ್ಪದಲ್ಲಿ ಬೇರೆ ಇನ್ನೊಬ್ಬರು ಋಷಿಗಳು ಬರೀತಾರೆ ಅಷ್ಟೇ. ಇದೇ ವ್ಯತ್ಯಾಸ. ಅಂದರೆ ಕರ್ತೃಗಳು ಚೇಂಜ್ ಆಗ್ತಾರೆ. ಮತ್ತು ಭಾಗವತದ ಆದ್ಯ ಪದ್ಯ ಯಾವುದು? ಜನ್ಮಾದ್ಯಸ್ಯ ಯತ. ಇದು ಈಗ ಈ ಬ್ರಹ್ಮಕಲ್ಪದಲ್ಲಿ ಭಾಗವತದ ಮೊದಲನೇ ಶ್ಲೋಕ ಇದು. ಆದರೆ ಇನ್ನೊಂದು ಮುಂದಿನ ಬ್ರಹ್ಮಕಲ್ಪ ಬರ್ತದಲ್ಲ, ದಿನಕಲ್ಪದಲ್ಲಿ, ಆ ದಿನ ಇನ್ನೊಬ್ಬ ಋಷಿ ಬರ್ತಾನೆ, ಬಂದು ಭಾಗವತ ಬರಿತಾನೆ. ಇದೇ ಭಾಗವತ ಬರಿತಾನೆ, ಇದೇ ಕೃಷ್ಣನ ಕಥೆ ಬರಿತಾನೆ. ಆಗ ಪ್ರಾರಂಭದಲ್ಲಿ ಜನ್ಮಾದ್ಯಶ್ಚೇತು ಮತ್ತು ಆ ಶ್ಲೋಕ ಇರ್ತದೆ ಅಂತ ಹೇಳಕ್ಕೆ ಬರೋದಲ್ಲ, ಬೇರೆ ರೀತಿ ಇರ್ತದೆ. ಅಂದರೆ ರಚನಾ ಪದ್ಧತಿ ಬೇರೆಯಾಗಿರ್ತದೆ, ಒಳಗಿರುವ ಕಥಾಭಾಗ ಒಂದೇ ಇರ್ತದೆ. ಕೃಷ್ಣನ ಕಥೆಯನ್ನೇ ಹೇಳ್ತಾರೆ, ಆ ಕೃಷ್ಣನ ಕಥೆ ಹೇಳುವ ವಿಧಾನ ವೇದವ್ಯಾಸ ದೇವರ ಪದ್ಧತಿ ಬೇರೆ, ನಾಳೆ ಋಷಿ ಇನ್ನೊಬ್ಬ ಬಂದು ಬರೆದಾದರೆ ಬೇರೆ ಆಗುತ್ತೆ. ಸೊ ಇದಕ್ಕೇನಂತಾರೆ? ನಿತ್ಯ ಅನಿತ್ಯ. ಹೇಗೆ ಅರ್ಥತಃ ನಿತ್ಯ, ಶಬ್ದತಃ ಅನಿತ್ಯ. ಶಬ್ದಗಳೆಲ್ಲ ಹೋಗಿಬಿಡ್ತವೆ, ಬೇರೆ ಬೇರೆ ಶಬ್ದಗಳು ಬರ್ತವೆ, ಅದು ಚೇಂಜ್ ಆಗ್ತದೆ. ಇದು ವೇದವ್ಯಾಸ ದೇವರು ಅನುಷ್ಠುಪ್ನಲ್ಲಿ ಬರೆದಿದ್ದರೆ ಇನ್ನೊಬ್ಬರು ಶ್ರದ್ಧರಾವೃತ್ತದಲ್ಲಿ ಬರಿಬೋದು ಮುಂದೆ ಬರ್ತಕ್ಕಂಥವ್ರು. ವಾಟ್ ಎವರ್ ಇಟ್ ಮೇ ಬಿ. ಪುರಾಣ ಪ್ರಪಂಚ ಏನದಲ್ಲ, ಈ ಪುರಾಣ ಪ್ರಪಂಚ ಎಲ್ಲ ನಿತ್ಯಾನಿತ್ಯ ಅನಿಸ್ಕೋತದೆ. ವೇದಗಳು ನಿತ್ಯವಾದವುಗಳು, ಅವು ಒಂದೇ ರೀತಿ ಇರ್ತವೆ. ಶಬ್ದದಿಂದಲೂ ಒಂದೇ ರೀತಿ ಇರ್ತದೆ, ಆನುಪೂರ್ವೆಯಲ್ಲಿ ಒಂದೇ ರೀತಿಯಿಂದ ಇರ್ತದೆ, ಅರ್ಥದಲ್ಲಿ ಒಂದೇ ರೀತಿ ಇರ್ತದೆ. ಏನೇನು ಸಹಸ್ರ ಶೀರ್ಷ ಪುರುಷ. ಇದು ಎಷ್ಟು ಕಲ್ಪಗಳು ಬಂದರೂ, ಎಷ್ಟು ಬ್ರಹ್ಮರು ಬಂದರೂ ಕೂಡ, ಬ್ರಹ್ಮರ ಎಷ್ಟು ದಿನಗಳಾದರೂ ಕೂಡ ಇದೇ ರೀತಿ ಇರ್ತದೆ ಅಂತಾಗಿ ಇದರಲ್ಲಿ ಒಂದು ಅಕ್ಷರ ಹಿಂದಾಗೋದಾಗಲಿ ಒಂದು ಅಕ್ಷರ ಮುಂದಾಗೋದಾಗಲ್ಲ. ಆದ ಕಾರಣ ಇವು ನಿತ್ಯವಾದವುಗಳು ವೇದಗಳು. ಪುರಾಣಗಳವೆಲ್ಲ ಅರ್ಥದಿಂದ ನಿತ್ಯಗಳು, ಕಥೆಯಿಂದ ನಿತ್ಯಗಳು, ರಚನೆಯಿಂದ ನಿತ್ಯಗಳೆಲ್ಲ ಚೇಂಜ್ ಆಗ್ತಾ ಇರ್ತಾರೆ. ಇನ್ನು ಅನಿತ್ಯಗಳು ಯಾವುದು ಅಂದರೆ ಈಗಲೇ ಹೇಳಿದೆ, ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಗ್ರಂಥಗಳು, ರಾಮಾನುಜಾಚಾರ್ಯರು ಬರೆದಿರ್ತಕ್ಕಂಥ ಗ್ರಂಥಗಳು, ಆಚಾರ್ಯ ಮಧ್ವರು ಬರೆದಿರ್ತಕ್ಕಂಥ ಗ್ರಂಥಗಳು, ಮತ್ತು ಅನೇಕ ಪಂಡಿತರು ಬರೆದಿರ್ತಕ್ಕಂಥ ಕಾವ್ಯಗಳು, ದೊಡ್ಡ ದೊಡ್ಡ ಕಾವ್ಯಗಳು, ಇವೆಲ್ಲವೂ ಕೂಡ ಅನಿತ್ಯ. ಈಗವೇ ಇನ್ನೊಂದು 500 ವರ್ಷ ಆದರೂ ಹೋಗ್ಬೋದು. ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ದೀನಿ, ಲ್ಯಾಟಿನ್, ಗ್ರೀಕ್ ಭಾಷೆಗಳಲ್ಲಿ ಎಷ್ಟೋ ವೇದಾಂತ ಗ್ರಂಥಗಳು ಇದ್ದವು ಅಂತ ಹೇಳ್ತಾರೆ, ಚರಿತ್ರಕಾರ ಹೇಳ್ತಾರೆ. ಆದರೆ ಅವು ಇವತ್ತು ಸಿಗ್ತಾ ಇಲ್ಲ. ಅಂದರೆ ಒಳಗೆ ಹೋಗ್ಬಿಟ್ಟಾವೆ. ಬರೀ ಬೇರೆ ದೇಶಗಳಲ್ಲಿ ಬೇರೆ. ನಮ್ಮ ಭಾರತ ದೇಶದಲ್ಲಿ ಮಹಮ್ಮದೀಯರು ಒಂದು ದೊಡ್ಡ ಲೈಬ್ರರಿಯನ್ನು ಸುಟ್ಟರು. ಅದು 3 ತಿಂಗಳು ಸುಟ್ಟಿತಂತ. ಅದಕ್ಕೆ ಹೆಸರು ಯಾವ ಲೈಬ್ರರಿ ಗೊತ್ತಿಲ್ಲ, ಜ್ಞಾಪ ಬರಬಲ್ದು ಅದು. ಆದರೆ ಅದರಲ್ಲಿ ಎಷ್ಟು ಗ್ರಂಥಗಳು ಹೋಗಿಬಿಟ್ಟವು, ಎಷ್ಟು ತಾಡಾವಲಿ ಗ್ರಂಥಗಳು ನಾಶ ಆದವು, ಎಷ್ಟು ಗ್ರಂಥಗಳಿದ್ದವೋ ಏನೋ ಗೊತ್ತಿಲ್ಲ. ಯಾವುದಾದ್ರೂ ವಿಷಯ ಮೇಲೆ, ಸಬ್ಜೆಕ್ಟ್ ಮೇಲೆ ಯಾರ್ಯಾರು ಏನೋ ಬರೆದಿದ್ರೋ ಗೊತ್ತಿಲ್ಲ. ಸೊ ಬರೆದ್ರು ಅವು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅವು ಅನಿತ್ಯಗಳು. ಸೊ ವೇದಗಳು ನಿತ್ಯ, ಪುರಾಣ ಪ್ರಪಂಚ ಎಲ್ಲ ನಿತ್ಯಾನಿತ್ಯ, ಆಚಾರ್ಯರೇ ಮೊದಲಾದವರು ಬರೆದಿರ್ತಕ್ಕಂಥ ಗ್ರಂಥಗಳೆಲ್ಲ ಅನಿತ್ಯಗಳು ಅಂಥೇಳಿ ಇದನ್ನು ಮಹಿತಾತ್ಮರಾದ ಜಗನ್ನಾಥದಾಸರು ಹೇಗೆ ತೋರಿಸ್ತಾರೆ ನೋಡ್ರಿ. ಹರಿಕಥಾಮೃತ ಸಾರ ಮೊದಲು ತೋರಿಸಿಬಿಡ್ತಾರೆ. ಎಷ್ಟು ಸುಂದರ. ಮೂರು ತೋರಿಸ್ತಾರೆ, 3ರಲ್ಲಿ ಭೇದ ತೋರಿಸ್ತಾರೆ, ತಾರತಮ್ಯ ತೋರಿಸ್ತಾರೆ. ಹರಿಕಥೆಗಳು ಅಂದರೆ ವೇದಗಳು, ಇನ್ನೇನು ಬೇಕಾಗಿಲ್ಲ, ವೆರಿ ಸಿಂಪಲ್. ಇಲ್ಲಿರೋದು ಹರಿಕಥಾ ಅಮೃತ ಸಾರ. ಹರಿಕಥೆಗಳು ಅಂದರೆ ವೇದಗಳು. ಈ ಹರಿಕಥೆಗಳ ಅಮೃತ ಯಾವುದು ಅಂದರೆ ಪುರಾಣಗಳು.
ಹರಿಕಥೆಗಳು ಅಂದರೆ ವೇದಗಳು, ಹರಿಕಥಾಮೃತಗಳು ಅಂತಂದರೆ ಪುರಾಣಗಳು, ಹರಿಕಥಾಮೃತ ಸಾರಗಳು ಅಂದರೆ ಆಚಾರ್ಯರ ಗ್ರಂಥಗಳು. ಎಷ್ಟು ಸುಂದರ ಕಾವ್ಯ ಅಲ್ವಾ? ಹರಿಕಥೆ ವೇದಗಳು, ಇದಗಳ ಅಮೃತ ಯಾವುದು ಅಂದರೆ ಪುರಾಣ. ವೇದವ್ಯಾಸ ದೇವರು ಈ ಪುರಾಣಗಳು ಯಾಕೆ ಬರೆದರು? ನಮ್ಮ ಶಾಸ್ತ್ರ ಹೇಳ್ತದೆ, ಎಲ್ಲರೂ ಹೇಳ್ತಾರೆ, ವೇದವ್ಯಾಸ ದೇವರು ಹೇಳ್ತಾರೆ, ಅಪ್ಪ ವೇದಗಳ ಅರ್ಥ ಆಗದೆ ಹೋಯಿತು. ವೇದಗಳಿಗೆ ಅರ್ಥ ಮಾಡ್ತಾಯಿದ್ರು ಹಾಯಾಗಿ, ಆ ಪುರುಷ ಸೂಕ್ತ ಹೇಳ್ತಾ ಇದ್ರೆ ಅದು ಅರ್ಥ ಆಗಿಬಿಡ್ತಿತ್ತು ಆಗಿನ ಕಾಲದಲ್ಲಿ. ಆಮೇಲೆ ಅದು ಅರ್ಥ ಆಗದೆ ಹೋಯಿತು, ಆ ಭಾಷೆ ಸ್ವಲ್ಪ ದೂರ ಆಯಿತು. ಆಗ ವೇದವ್ಯಾಸದವ್ರಿಗೆ ಕಷ್ಟ, ಈ ವೇದಗಳಿಗೆ ಅರ್ಥ ಮಾಡ್ಕೊಂಬೋದು ಇವ್ರಿಗೆ ಆಗಲ್ಲ ಅಂತ ತಿಳ್ಕೊಂಡು ಏನು ಮಾಡಿದರು, ಆ ವೇದಗಳ ಅರ್ಥವನ್ನೇ ತನ್ನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಪುರಾಣಗಳನ್ನು ರಚನೆ ಮಾಡಿದರು. ಅದನ್ನು ಕೂಡ ಏನು ಮಾಡಿದರು, ಕಥೆಗಳ ದ್ವಾರ ಹೇಳಕ್ಕೆ ಪ್ರಯತ್ನ ಮಾಡಿದರು. ಸಹಸ್ರ ಶೀರ್ಷ ಪುರುಷ ಅಂತಕ್ಕಂಥ ಭಗವಂತನ ವರ್ಣನಾತ್ಮಕವಾದ ಘಟ್ಟವನ್ನು ಯಾವುದೋ ಒಂದು ಕಥೆಯಿಂದ, ಯಾವ ಒಂದು ಕಥೆ, ಕೃಷ್ಣನ ಪ್ರಾದುರ್ಭಾವ ಅಂತಕ್ಕಂಥ ಒಂದು ಕಥೆಯಿಂದ, ಅಥವಾ ಭಗವದ್ಗೀತೆಯಲ್ಲಿ ವಿಶ್ವರೂಪ ತೋರಿಸ್ತಕ್ಕಂಥ ಒಂದು ಘಟ್ಟದಿಂದ, ಅದನ್ನು ಕಥೆಯಿಂದ ಅದನ್ನೇ ಹೇಳಿದರು ಮಾತು. ಅದು ಅನಿತ್ಯವಾಗಿರ್ತಕ್ಕಂಥದ್ದು. ಹರಿಕಥ ಅಂದರೆ ವೇದಗಳು, ಹರಿಕಥಾಮೃತ ಅಂದರೆ ಹರಿಕಥೆಯಿಂದ ಬಂದ ಅಮೃತ ಯಾವುದು ಅಂದರೆ ಪುರಾಣಗಳು. ಈ ಪುರಾಣಗಳ ಸಾರ ಯಾವುದಂದರೆ ಆಚಾರ್ಯ ಮಧ್ವನೇ ಮೊದಲಾದವರು ಬರೆದ ಗ್ರಂಥಗಳು. ಹರಿಕಥಾಮೃತ ಸಾರ. ಹರಿಕಥಾ ನಿತ್ಯವಾದವುಗಳು ವೇದಗಳು, ಹರಿಕಥಾಮೃತಗಳು ಪುರಾಣಗಳು, ನಿತ್ಯವಾದವುಗಳು. ಹರಿಕಥಾಮೃತ ಸಾರ ಅಂತಂದರೆ ಈಗ ಜಗನ್ನಾಥದಾಸರು ಬರೆದ ಹರಿಕಥಾಮೃತ ಸಾರ, ಇದು ಅನಿತ್ಯ. ಇದು ಜಗನ್ನಾಥದಾಸರಕ್ಕಿಂತ ಮುಂಚೆ ಇದ್ದಿಲ್ಲ, ಜಗನ್ನಾಥದಾಸರ ಕಾಲಕ್ಕೆ ಬಂತು. ಇನ್ನೂ ಎಷ್ಟು ವರ್ಷ ಇರ್ತದೋ ಗೊತ್ತಿಲ್ಲ ನಮಗೆ. ಇರ್ಬೋದು, ಇಲ್ಲದೆ ಹೋಗ್ಬೋದು, 200 ವರ್ಷಕ್ಕೆ ಹೋಗ್ಬೋದು, 400 ವರ್ಷಕ್ಕೆ ಹೋಗ್ಬೋದು. ಸೊ ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳ್ತಾರಲ್ವ, ರಾಘವೇಂದ್ರ ಸ್ವಾಮಿ 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಸನ್ನಿಹಿತರಾಗಿರ್ತಾರೆ, ಆಮೇಲೆ ಏನಾಗ್ತಾರೆ ಅದು ನಮಗೆ ಗೊತ್ತಿಲ್ಲ. ಹಾಗೆ ಈ ಗ್ರಂಥಗಳು ಮುಂದೆ ಈಗ ಬಂದು ಮಧ್ಯದಲ್ಲಿ ಬಂದವು, ಮತ್ತು ಎಷ್ಟು ವರ್ಷ ಇರ್ತವೆ, ಎಲ್ಲಿವರೆಗೆ ಇರ್ತವೆ. ಸೊ ಹರಿಕಥೆ, ಹರಿಕಥಾಮೃತ, ಹರಿಕಥಾಮೃತ ಸಾರ ಎಂಬುದರಿಂದ ವೇದಗಳನ್ನು, ಪುರಾಣಗಳನ್ನು, ಆಚಾರ್ಯರ ಗ್ರಂಥಗಳನ್ನು ಹೇಳಿ, ಇವು ನಿತ್ಯವಾದವುಗಳು, ಇವು ನಿತ್ಯಾನಿತ್ಯವಾದವುಗಳು, ಇದು ಅನಿತ್ಯ ಅಂತ ತಾರತಮ್ಯ ಅದಲ್ಲ. ಅದರಲ್ಲಿ ಯಾವುದು ಶ್ರೇಷ್ಠ ಆಯಿತು? ನಿತ್ಯವಾದ್ದು ಶ್ರೇಷ್ಠ ಆಯಿತು, ನಿತ್ಯಾನಿತ್ಯವಾದ್ದು ಸ್ವಲ್ಪ ಶ್ರೇಷ್ಠ, ಅದಕ್ಕಿಂತ ಸ್ವಲ್ಪ ಕಮ್ಮಿ. ಅನಿತ್ಯವಾದವುಗಳು ಇನ್ನೂ ಕಮ್ಮಿ ಆಗ್ತವೆ. ಸೊ ತಾರತಮ್ಯನೂ ಅದ ಇದರಲ್ಲಿ, ಆ ಜಡಗಳಲ್ಲಿರುವ ಭೇದನೂ ಅದೇ. ಬರೀ ಜಡ ಒಂದೇ ಅಲ್ಲ, ಜಡದಲ್ಲಿ ಬಹಳ ಭೇದಗಳು. ಪೃಥ್ವಿ ಬೇರೆ, ಅಪ್ಪು ಬೇರೆ, ತೇಜಸ್ಸು ಬೇರೆ, ಆಕಾಶ ಬೇರೆ. ಅದರಂತೆ ಈ ವಾಂಗ್ಮಯ ಪ್ರಪಂಚದಲ್ಲಿ ಕೂಡ ಭೇದ ಅದೇ. ಸೊ ಜಡಗಳ ಬಗ್ಗೆ ಸುಂದರವಾದ ರೂಪಕಲ್ಪನೆ ಕೊಟ್ಟರು. ಆಮೇಲಕ್ಕೆ ಜ್ಞಾನಿಗಳು ಹೇಳ್ತಾವೆ, ಜಗನ್ನಾಥದಾಸ ಹೇಳ್ತಾರೆ, ಹಾಗಾದ್ರೆ ಜೀವರಿಗೂ ಭೇದ ಅದನ, ಜೀವರಲ್ಲೂ ತಾರತಮ್ಯ ಅದನ, ಅದ ತಾರತಮ್ಯ ಅದ. ಅದಕ್ಕೆಂಥ ಒಂದು ವಾಕ್ಯ ಪ್ರಯೋಗ ಮಾಡಿದ್ದಾರೆ, ಪರಮ ಭಗವದ್ ಭಕ್ತರು. ಅದು ಒಂದು ತೊಗೊಂಬೋಣ, ಅಂದರೆ ಎಲ್ಲ ಜೀವಿಗಳನ್ನ ತೊಗೊಂಡಿಲ್ಲ, ಎಲ್ಲ ಜೀವಗಳನ್ನ ಇದೇ ಪ್ರಕಾರ ತೊಗೋಬೋದು ನಾವು. ಯಾವುದು? ಒಂದು ಭಗವದ್ಭಕ್ತರಿದನಾದ ಪರಮ ಭಗವದ್ಭಕ್ತರು ಎಂಬ ಶಬ್ದದಿಂದ ಜೀವಿಗಳ ಮಧ್ಯದಲ್ಲಿರುವ ತಾರತಮ್ಯ ಭೇದವನ್ನು ಹೇಳ್ತಾರೆ ಮಹಾನುಭಾವರಾಗಿರ್ತಕ್ಕಂಥ ಜಗನ್ನಾಥದಾಸರು. ಅದು ಹೇಗೆ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.